ಪೂಜೆಯ ಬಗ್ಗೆ ತಾವೆಲ್ಲ ಕೇಳಿದ್ದೀರಾ. ಅದರಲ್ಲೂ ಶರಣರು ಬಸವಣ್ಣನವರ ಕ್ರಾಂತಿಯ ನಂತರ ಬಹಳಷ್ಟು ಜನರು ಲಿಂಗ ಪೂಜೆಯನ್ನು ಅಭ್ಯಾಸ ಮಾಡಿದ್ರು. ಬಸವಣ್ಣನವರೇ ಅವರಿಗೆ ಲಿಂಗ ದೀಕ್ಷೆಯನ್ನು ನೀಡಿ ಆ ಪೂಜೆಯನ್ನು ಅದೊಂದು ಕ್ರಾಂತಿ ಥರ ನಡೆಯಿತು. ಶ್ರಮಿಕ ವರ್ಗದವರು ಬಹಳಷ್ಟು ಜನ ತಮ್ಮ ಅಂಗೈಯಲ್ಲೇ ಈಶ್ವರನನ್ನು ಆ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡಿ ಆನಂದವನ್ನು ಅನುಭವಿಸಿದ್ರು. ಬೇಕಾದಷ್ಟು ಕ್ರಾಂತಿ ನಡೀತು. ಹಾಗಾದರೆ ಲಿಂಗ ಪೂಜೆಯಿಂದ ಮನುಷ್ಯನಿಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದರೆ ಯಾವ ರೀತಿ ಪ್ರಯೋಜನ ಆಗುತ್ತೆ, ಏನಕ್ಕೆ ಲಿಂಗ ಪೂಜೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಗಳಿಸ್ತು, ಅದು ಅತ್ಯಂತ ಸರಳವಾದುದು, ಯಾರು ಎಲ್ಲಿ ಬೇಕಾದರೂ ಮಾಡುವಂತಹದ್ದು. ಹಾಗಾಗಿ ಅದು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಗಳಿಸೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಾವು ಧ್ಯಾನ ಅಂತ ಮಾಡಬೇಕಾದ್ರೆ, ದೇವರನ್ನು ನೆನಪಿಸ್ಕೊಳ್ಬೇಕು ಅಥವಾ ಧ್ಯಾನ ಮಾಡಬೇಕು ಅಂತಂದರೆ ಒಂದು ಆಕಾರ ಬೇಕೇ ಬೇಕು. ನಿರಾಕಾರ ಏನೂ ಇಲ್ಲದೆ ಧ್ಯಾನ ಮಾಡೋದಕ್ಕೆ ಆಗೋದೇ ಇಲ್ಲ. ಕೊನೆಯ ಪಕ್ಷ ನಮಗೆ ಧ್ಯಾನ ಮಾಡಲು ನಮ್ಮ ಎದುರಿಗೆ ಒಂದು ಗೋಡೆ, ಆ ಗೋಡೆಯ ಮೇಲೆ ಒಂದು ಚುಕ್ಕಿನಾದರೂ ಸಹ ಇರಬೇಕಾಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ವಸ್ತುವಿನ ಕಡೆ ನಮ್ಮ ಗಮನವನ್ನು ಹರಿಸುವುದರಿಂದ ನಾವು ಧ್ಯಾನವನ್ನು ಮಾಡಬಹುದು. ಹಾಗಾಗಿ ನಿರಾಕಾರದಿಂದ ಆಕಾರವನ್ನು ಬಸವಣ್ಣನವರು ಆ ಸಂದರ್ಭದಲ್ಲಿ ನೀಡಿದ್ರು. ಆ ಆಕಾರ ಯಾವ ಥರ ಇತ್ತು ಅಂತಂದರೆ ಅತ್ಯಂತ ಸರಳವಾದ ಆಕಾರ ಅದಾಗಿತ್ತು. ಅಂದರೆ ಲಿಂಗಕ್ಕೆ ಯಾವುದೇ ರೀತಿಯ ಒಂದು ಆಕಾರ ಅಂದರೆ ಕಣ್ಣು, ಮೂಗು, ಕಿವಿ ಆ ಥರ ಮುಖ ಇರೋದಿಲ್ಲ. ಆಮೇಲೆ ಬೇರೆ ಬೇರೆ ನಾವು ಮನುಷ್ಯನಿಗೆ ಯಾವ ರೀತಿ ಒಂದು ಅಂಗಾಂಗಗಳಿರುತ್ತೆ ಅಥವಾ ಬೇರೆ ದೇವರ ವಿಗ್ರಹದಲ್ಲಿ ಯಾವ ರೀತಿ ನಾವು ಒಂದು ಆಕಾರವನ್ನು ನೋಡ್ತೀವಿ, ಆ ಥರ ಯಾವುದು ಆಕಾರ ಇಲ್ಲದೆ ಇರುವಂತಹದ್ದು. ಮತ್ತು ಯಾವುದೇ ರೀತಿಯ ಆಯುಧಗಳನ್ನಾಗಲಿ ಅಥವಾ ಬೇರೆ ಥರ ಭಂಗಿಗಳಾಗಲಿ ಏನೂ ಇರದೇ ಇರುವಂತಹ ಅತ್ಯಂತ ಸರಳವಾದ ಸರಳತೆಯಲ್ಲಿ ಸರಳತೆಯನ್ನು ಹೊಂದಿರುವಂಥ ಒಂದು ಆಕಾರ ಅಂದರೆ ಅದು ಲಿಂಗ ಅಂತಲೇ ಹೇಳ್ಬಹುದು. ಹಾಗಾಗಿ ಅತ್ಯಂತ ಸರಳವಾದ ಆಕಾರವನ್ನು ಕೊಟ್ಟು ಈ ಆಕಾರವನ್ನು ಇಟ್ಟುಕೊಂಡು ನೀನು ಧ್ಯಾನ ಮಾಡು ಅಂತೇಳಿ ಮೊದಲ ಬಾರಿಗೆ ಅದನ್ನು ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಹಾಗಾಗಿ ಲಿಂಗ ಪೂಜೆ ಒಂದು ನಿರಾಕಾರದಿಂದ ಆಕಾರದಲ್ಲೂ ಅತ್ಯಂತ ಸರಳವಾದ ಒಂದು ಆಕಾರದಿಂದ ನಾವು ಧ್ಯಾನದ ಒಂದು ತುಟ್ಟ ತುದಿಗೆ ಹೋಗಬಹುದು. ಅಂತಂದರೆ ಒಂದು ಎಟರ್ನಲ್ ಮೆಡಿಟೇಷನ್ ಅಂತ ನಾವು ಏನಂತ ಕರಿತೀವಿ, ಆ ನಿಶ್ಚಲತೆಯಿಂದ ಧ್ಯಾನಿಸುವಂತಹ ಸ್ಥಿತಿಗೆ ಜನಸಾಮಾನ್ಯರು, ಶ್ರಮಿಕ ವರ್ಗದವರು ಎಲ್ಲರೂ ಆ ಸ್ಥಿತಿಯನ್ನು ತಲುಪಿಸಲು ಒಂದು ಅವಕಾಶವನ್ನು ನೀಡಿದರು ಅಂತಲೇ ಹೇಳ್ಬೋದು. ನಂತರ ಲಿಂಗ ಅಂತಂದರೆ ಏನು ಅಂತ ನೋಡೋದಾದರೆ ಕಾಸ್ಮಿಕ್ ಆಕ್ಸಿಸ್ ಅಂತ ಕರಿತೀವಿ ಅದನ್ನು ನಾವು. ಆ ನಂತರ ಯೋನಿ, ಆ ಒಂದು ಲಿಂಗದ ಆಕಾರ ಯಾವ ಥರ ಇರುತ್ತೆ ಅಂದರೆ ಒಂದು ಆಕ್ಸಿಸ್ ಇರುತ್ತೆ, ಕಾಸ್ಮಿಕ್ ಆಕ್ಸಿಸ್ ಅಂತ ಕರಿಬೋದು. ನಂತರ ಬೇಸ್ ಇರುತ್ತೆ, ಅದಕ್ಕೆ ಅದನ್ನು ಯೋನಿ ಅಂತಲೂ ಸಹ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಈ ಕಾಸ್ಮಿಕ್ ಎನರ್ಜಿ ಅಥವಾ ಕಾಸ್ಮಿಕ್ ಆಕ್ಸಿಸ್ ಏನಿದೆ ಆ ಒಂದು ಮ್ಯಾಟರ್ ಜೊತೆ, ಆ ಬೇಸ್ ಜೊತೆ ಮಿಲನ ಆದಾಗ ಅಲ್ಲಿ ಒಂದು ಸೃಷ್ಟಿಯಾಗುತ್ತೆ. ಶಿವ ಮತ್ತು ಶಕ್ತಿ ಅದರ ಒಂದು ಸೃಷ್ಟಿಯಾಗುತ್ತೆ ಅನ್ನುವುದು ಈ ಒಂದು ಆಕಾರದ ಒಂದು ವೈಜ್ಞಾನಿಕ